ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ದಿನಾಂಕ 17/9/2024 ಇವತ್ತು ಡೇಟು. ಇವತ್ತು ಹಿಂದೂ ಮಹಾಸಭಾ ಗಣಪತಿ ಗಣೇಶ ವಿಸರ್ಜನೆ ಇದೆ. ಅದು ಎಷ್ಟೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಯಾವ ರೀತಿ ಗಣೇಶ ವಿಸರ್ಜನೆಗೆ ಎಷ್ಟು ಜನ ಸೇರ್ತಾರೆ, ಹೆಂಗಿರುತ್ತೆ ಅನ್ನೋದನ್ನು ನಿಮಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಸಮಯ ಸುಮಾರು 10:25 ಗೌರ್ಮೆಂಟ್ ಬಸ್ ಇತ್ತು. ಗೌರ್ಮೆಂಟ್ ಬಸ್ ಹತ್ಕೊಂಡು ಇವಾಗ ಶಿವಮೊಗ್ಗ ಹೊರಡ್ತಾ ಇತ್ತು. ಐ ಥಿಂಕ್ 11 ಅಷ್ಟೊತ್ತಿಗೆ ಶಿವಮೊಗ್ಗದಲ್ಲಿ ಫೈನಲಿ 11:05 ನಾವು ಶಿವಮೊಗ್ಗ ಬಂದು ರೀಚ್ ಆಗಿದ್ದೀವಿ. ಇದು ಮುಂದೆ ಏನಿದೆ ಅದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡು, ತೋರಿಸ್ತೀನಿ. ಇದು ನಮ್ಮ ಶಿವಮೊಗ್ಗದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಸ್ ನಮ್ಮ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗೆ ಇರುವಂತಹ ಒಂದು ಮಾಲ್ ಇದೆ, ಸ್ಮಾರ್ಟ್ ಬಜಾರ್ ಅಂತ. ಇಲ್ಲಿ ಎಲ್ಲನೂ ಸಿಗುತ್ತೆ ಈ ಮಾಲ್ ಒಳಗೆ, ಇಂಥ ಸಿಗಲ್ಲ ಅನ್ನೋದೇನಿಲ್ಲ. ಇದು ನಮ್ಮ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿನ ಹೊರಗಡೆ ವ್ಯೂ. ಅಲ್ಲಿಂದನೇ ಸ್ವಲ್ಪ ಮುಂದೆನೇ ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಇಲ್ಲಿಂದ ನಾವು ಈ ಕಡೆಗೆ ಗಣೇಶ ವಿಸರ್ಜನೆ ನಡೆಯುವಂತಹ ಪ್ಲೇಸಿಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ತಂದಿರುವಂತಹ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗುವಂಥದ್ದು. ಇಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ನಾವು ಲಗೇಜನ್ನು ಇಟ್ಟು ಗಣೇಶ ವಿಸರ್ಜನೆ ಏನು ಮಾಡ್ತಾರೆ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ಇವತ್ತು ನಮ್ಮ ಶಿವಮೊಗ್ಗದ ಈ ಒಂದು ಸರ್ಕಲ್ ಏನಿದೆ ಅಂದರೆ, ನಮ್ಮ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ರೋಡಲ್ಲಿ ಏನು ಕಾಣಿಸುತ್ತೆ, ಇಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಪ್ರೊಟೆಕ್ಷನ್ಸಿಂದ ಕೂಡಿರುತ್ತೆ. ಕುತ್ಕೊಂಡು ಹೋಗೋಣ ಅಂತ ಹೋಗೋ ಮಧ್ಯದಲ್ಲಿ ಹಂಗೆ ಬಂದಿದ್ದು. ಇಲ್ಲೊಂದು ಕಬ್ಬಿನಲ್ಲಿ ಕೂತ್ಕೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣ ಏನಿದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇಲ್ಲಿಂದನೇ ಕಂಪ್ಲೀಟಾಗಿ ಪೊಲೀಸ್ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗುತ್ತೆ ಈ ಒಂದು ಏರಿಯಾದಲ್ಲಿ. ಅದಕ್ಕೋಸ್ಕರ ಸಾವಿರಾರು ಜನ ಪೊಲೀಸವರ ಪ್ರೊಟೆಕ್ಷನಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಯುತ್ತೆ. ನೋಡಬಹುದು ಇಲ್ಲಿಂದ ಎಷ್ಟು ಜನ ಪೊಲೀಸರು ಇದಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಅಂತ. ಅಲ್ಲಲ್ಲಿ ಜೀಪ್ಗಳು, ಎಲ್ಲೆಲ್ಲೂ ಕೇಸರಿ ಬಾವುಟಗಳು, ಎಲ್ಲ ಕಡೆ ಓಡಾಡೋ ಜನಗಳು, ಎಲ್ಲ ಕಡೆ ಇನ್ನೇನು ತೆಗ್ದಿರೋ ಅಂಗಡಿಗಳನ್ನೆಲ್ಲ ಮುಚ್ಚಿಸ್ತಾರೆ. ಯಾವ ಒಂದು ಅಂಗಡಿನೂ ಈ ಟೈಮಲ್ಲಿ ಓಪನ್ ಇರಲಿಕ್ಕೆ ಬಿಡಲ್ಲ. ಈ ಸಲ ಹನುಮಂತರ ಒಂದು ರಾಮ ಮಂದಿರ, ರಾಷ್ಟ್ರ ಮಂದಿರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರೆ ಸಾವಿರಾರು ಲಕ್ಷಾರು ಜನ ಸೇರುವಂತಹ ಕಾರ್ಯಕ್ರಮ ಇದು. ಇಲ್ಲಿ ಕೇವಲ ಬರೀ ಹಿಂದೂಗಳು ಮಾತ್ರ ಸೆಲೆಬ್ರೇಟ್ ಮಾಡಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಪ್ರತಿಯೊಂದು ಧರ್ಮದವರು ಈ ಒಂದು ಗಣೇಶ ವಿಸರ್ಜನೆಗೆ ಪಾಲ್ಗೊಳ್ತಾರೆ. ಇದು ನಮ್ಮ ಶಿವಮೊಗ್ಗ. ಈ ಸಮಯದಲ್ಲಿ ನೋಡೋದೇ ಒಂದು ಖುಷಿ ಗೊತ್ತಾ. ಎಲ್ಲರೂ ಎಷ್ಟು ಚೆನ್ನಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಸ್ಟೇಟ್ಗಳಿಂದಲೂ ಕೂಡ ಬಂದಿರ್ತಾರೆ ಈ ಪ್ರೋಗ್ರಾಮ್ಗೆ. ಇಡೀ ಭಾರತದಲ್ಲಿ ನಡೆಯುವಂತಹ ಪ್ರೋಗ್ರಾಮ್ಗಳನ್ನ ವೀಕ್ಷಣೆ ಮಾಡ್ತಾರೆ. ತುಂಬ ದೊಡ್ಡ
ದೊಡ್ಡದಾಗಿ ನಡೆಯುತ್ತೆ ಈ ಗಣೇಶ ಏನು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಏನಿದೆ. ಇವಾಗ ಏನೂ ಅಲ್ಲ, ಇದಿನ್ನು ಬೆಳಗಿನ ಜಾವ, ಇನ್ನು ಸಂಜೆ ಹೋಗ್ತಾ ಹೋಗ್ತಾ ಕಂಪ್ಲೀಟಾಗಿ ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಇದು ನಮ್ಮ ಇದೆಲ್ಲ ಗಾಂಧಿ ಬಜಾರ್ ಸರೌಂಡಿಂಗ್ಸ್ ಹೋಗ್ತಾ ಹೋಗ್ತಿದ್ದಂಗೆ ಇನ್ನೂ ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ನೋಡ್ತಾ ಹೋಗಿ. ಇವಾಗ ಯಾವ ಟೈಮಲ್ಲಿ ಏನೇನಾಗುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ. ಈ ಒಂದು ಪ್ರೋಗ್ರಾಮ್ ಏನಿದೆ ಪೊಲೀಸ್ ಅವ್ರು ಇಲ್ಲದೆ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಯಾವ ಟೈಮಲ್ಲಿ ಯಾವ ಕ್ಷಣದಲ್ಲಿ ಎಲ್ಲಿ ಯಾರು ಹೆಂಗೆ ಗಲಾಟೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಣ್ಣದಾಗಿ ಗಲಾಟೆ ಹಚ್ಚಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಆದ್ದರಿಂದ ಸಾವಿರಾರು ಜನ ಪೊಲೀಸವರು ಕಾವಲಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ಬಂದಂತಹ ಎಲ್ಲ ಜನರಿಗೂ ಸುಮಾರು ಒಂದು 5-6 ಕಡೆಗಿಂತ ಹೆಚ್ಚಿನ ಜಾಗದಲ್ಲಿ ಎಲ್ರಿಗೂ ಊಟ ಉಪಹಾರಕ್ಕೆ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಊಟ ಮಾಡಿಸ್ಕೊಂಡು ತಿಂಡಿ ಮಾಡಿಸ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ತಮ್ಮ ಏನು ಬಂದಿರ್ತಾರೆ ಅದಕ್ಕೆ ಪಾಲ್ಗೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ. ಈಗೇನಿಲ್ಲ ಅಂದರೂ ಅಲ್ಲಿ ಸರ್ಕಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಡ್ಕೊಬಂದು ಗಣೇಶನ ನೋಡ್ಲಿಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಈಗ ಗಣೇಶ ಕೂರಿಸಿರೋ ಹತ್ರ ನಾವು ಹೋಗ್ತಿರೋದು, ನಾವು ಬಸ್ ಸ್ಟ್ಯಾಂಡ್ ಏನು ಇಳಿದ್ವಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸುಮಾರು 1-1.5 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇರೋದು. ಎಲ್ಲ ಜನ ನೋಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಅಲ್ಲಲ್ಲಿ ತಿಂಡಿ ತೀರ್ಥ ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ತೀರ್ಥ ಮೀನ್ಸ್ ನೀರು, ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ಪ್ರಸಾದ ತಿನ್ನಲಿಕ್ಕೆ ಕರೆದ್ರು, ಬಟ್ ನಾವು ದೇವ್ರ ದರ್ಶನ ಮಾಡ್ಕೊಬಂದು ಆಮೇಲೆ ತಿನ್ನೋಣ ಅಂದ್ಕೊಂಡು ಸುಮ್ಮನಾದ್ವಿ. ಈ ಒಂದು ಗಣೇಶ ಕೂರಿಸಿರುವಂತಹ ಏರಿಯಾ ಏನಿದೆ ಆ ಏರಿಯಾದಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಅವರಿದ್ದಾರೆ, ಇರ್ತಾರಲ್ಲ ಅವರು ಇವರು ದಾಂಧಲೆ ಮಾಡೋರು ಅಂಥವ್ರನ್ನೆಲ್ಲ ತಡೆ ಹಿಡಿಬೇಕು ಅಂದರೆ ಇವ್ರು ಇರಲೇಬೇಕು. ಸಾವಿರಾರು ಜನ ಪ್ರೊಟೆಕ್ಷನ್ ಸಿಗಿರ್ತಾರೆ, ಮೀನ್ಸ್ ಪೊಲೀಸವರು. ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅವರಿಲ್ಲ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಇಂತಹ ಉತ್ಸವ ಯಾವುದೇ ಆಗಿರಬಹುದು ನಡೆಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗುತ್ತೆ ನಾವಿರುವಂತಹ ಈ ಪ್ರದೇಶದಲ್ಲಿ. ಯಾಕಂದರೆ ಅಲ್ಲೇ ಅಮೀರಮ್ಮ ಸರ್ಕಲ್ ಅಂತ ಏನಿದೆ, ಅಲ್ಲೇ ಹಿಂದೂಗಳಿಗೆ ಮತ್ತು ಮುಸ್ಲಿಮ್ಗಳಿಗೆ ಜಾಸ್ತಿ ಗಲಾಟೆ ಆಗುತ್ತೆ.
ಮಹಾಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರಸಾದ ಸ್ವೀಕರಿಸಿದ ನಂತರ ತಮ್ಮ ಪ್ಲೇಟನ್ನು ಖಾಲಿಗೆಯ ಕಂಟೈನರ್ನಲ್ಲಿ ಹಾಕಬೇಕಾಗಿ ವಿನಂತಿ. ಪ್ರಸಾದ ಸ್ವೀಕರಿಸಿದ ನಂತರ ತಮ್ಮ ಪ್ಲೇಟನ್ನು ಖಾಲಿಗೆಯ ಕಂಟೈನರ್ನಲ್ಲಿ ಹಾಕಬೇಕಾಗಿ ವಿನಂತಿ. ಇದೇ ನೋಡಿ ನಮ್ಮ ಹಿಂದೂ ಮಹಾಸಭಾ ಗಣಪತಿ. ಇದ್ರ ಮೂರ್ತಿ ಚಿಕ್ಕದಿರಬಹುದು, ಆದರೆ ಇಲ್ಲಿ ಸೆಲೆಬ್ರೇಷನ್ ಸ್ಟೈಲ್ ಇದೆಯಲ್ಲ, ಹೆವಿ ಜೋರು ರೀ.
ಮತ್ತೆ ಸ್ಟ್ರೈಟ್ ಹೋಗ್ತೀರಾ? ಮಿಡಿಯದ ಹೃದಯ ಹೃದಯವೆಲ್ಲ ಬದುಕೆ ಅಲ್ಲ ನರಕವದು, ದೇಶಕ್ಕಾಗಿ ಬಾಳದ ಬದುಕು, ಬದುಕೆ ಅಲ್ಲ ಶೂನ್ಯವದು, ಹಿಂದುತ್ವಕ್ಕಾಗಿ ಬಾಳದ ಬದುಕು, ಬದುಕೆ ಅಲ್ಲ ನರಕವದು. ಭಾರತ ಮಾತಾ ಇಷ್ಟೆಲ್ಲ ನೋಡಿದ ಮೇಲೆ ನನಗಂತೂ ಹಸಿವಾಗಿತ್ತು. ಪುಳಿಯೋಗರೆ ಕೊಡ್ತಾ ಇದ್ರು. ಹೋಗಿ ಪುಳಿಯೋಗರೆ ಪ್ರಸಾದ ತಗೊಂಡು ತಿನ್ಕೊಂಡು ಮುಂದೆ ಜೊತೆಗೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ರು. ನಾನು ಅದ್ರ ಜೊತೆ ಮತ್ತೆ ಹಾಗೆ ವಾಪಸ್ ಮುಂದೆ ಬಂದಿದ್ದೆ. ಹೀಗೆ ಬೇರೆ ಬೇರೆಯವರು ಯಾರ್ಯಾರು ಹೇಳ್ಕೊಂಡಿರ್ತಾರೋ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಬೇರೆ ಬೇರೆ ಥರ ಹಾರಗಳನ್ನು ಮಾಡಿಸಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ತೊಗೊಬರ್ತಾಯಿದ್ರು. ಅದು ಆಡಂಬರದಿಂದ ತರ್ತಾಯಿದ್ರು. ಇವ್ರ್ಯಾರು ಶ್ರೀರಾಮನ ಪರಮ ಭಕ್ತ ಅನ್ಸುತ್ತೆ. ಹಿಂದೆ ತಲೆ ಮೇಲೆ ಜೈ ಶ್ರೀರಾಮ್ ಅಂತಾನೆ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಕಲರಿಂಗ್ ಮಾಡಿಸಿದ್ದಾರೆ.
ಈಗ ಇನ್ನು ಎಲ್ಲರೂ ಜನ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಕುಂದು ಮಾಡಿ ಬೆಳಗ್ಗೆಯಿಂದ ತಲೆನೋ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಮನೆಗೆ ಹೋಗೋಣ ಅಂತ ವಾಪಸ್ ರಿಟರ್ನ್ ಬರಲಿಕ್ಕೆ ಶುರು ಮಾಡಿದೆ. ಮಂಗಳಯಾನ ಥೀಮ್ ಇಟ್ಕೊಂಡು ಮಾಡಿದ್ರು. ಈ ಸಲ ರಾಮ ಮಂದಿರ, ರಾಷ್ಟ್ರ ಮಂದಿರ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಮಂಗಳಯಾನ ಉಡಾವಣೆ ಮಾಡಿದ್ರು. ಮಧ್ಯಾಹ್ನ 3 ಗಂಟೆ ಊಟನೂ ಅಲ್ಲೇ ಮುಗಿಸ್ಕೊಂಡು ಇವಾಗ ಇಷ್ಟೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಸಂಜೆ ಬೀಜ ಎಲ್ಲ ಹಾಕೋವರೆಗೂ ಇರಲ್ಲ. ಈಗ ಮನೆಗೆ ಹೋಗಿ ಆಲ್ರೆಡಿ ಏನೋ ಅಲ್ಲಿ ಕುಣಿದಿದ್ವಿ, ಅದಕ್ಕೆಲ್ಲ ಫುಲ್ ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಹೋಗಿ ರೆಸ್ಟ್ ಮಾಡಬೇಕು. ಇದು ಇವತ್ತಿನ ನನ್ನ ಬೆಳಗ್ಗೆಯಿಂದ ಸಂಜೆಯ ವಿಡಿಯೋ ಆಗಿತ್ತು. ಯಾರ್ಯಾರು ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸ್ನ ಇನ್ನು ಮುಂದೆ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಬೆಳೆಸ್ತಾ ಇರಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಆರಾಮಾಗಿರಿ, ಹುಷಾರಾಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.